ಜನಸಾಗರದ ಜತೆ ಸಿದ್ದು ಸಂಭ್ರಮ ಶಕ್ತಿ ಪ್ರದರ್ಶನ ಬೆಣ್ಣೆನಗರಿಯಲ್ಲಿ ಸಿದ್ದರಾಮಯ್ಯ ಫ್ಯಾನ್ಸ್ ಸುನಾಮಿ ಮುಂದಿನ ಎಲೆಕ್ಷನ್ಗೆ ಸಿದ್ದು ಕಾಂಗ್ರೆಸ್ ರಣಕಹಳೆ ಹೇಗಿದೆ ಗೊತ್ತಾ ಸಿದ್ದರಾಮೋತ್ಸವ ಸಂಭ್ರಮ ನೋಡೋಣ ಸಿದ್ದರಾಮೋತ್ಸವ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ ಬೆಣ್ಣೆನಗರಿ ಇವತ್ತು ಸಂಪೂರ್ಣ ಕಾಂಗ್ರೆಸ್ ಮಯವಾಗಿತ್ತು. ಎಲ್ಲೆಲ್ಲೂ ಸಿದ್ದರಾಮಯ್ಯ ಅನ್ನೋ ಘೋಷಣೆ ಮೊಳಗಿತ್ತು. ಎಲ್ಲೆಲ್ಲೂ ಸಿದ್ದರಾಮಯ್ಯ ಕಟೌಟ್ಗಳು ಬ್ಯಾನರ್ಗಳು ಕಣ್ಣಿಗೆ ಕಾಣಿಸ್ತಿದ್ವು. ಸಿದ್ದರಾಮಯ್ಯರ 75ನೇ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಲಾಯಿತು. ಸಿದ್ದರಾಮಯ್ಯ ಅಭಿಮಾನಿಗಳು ಬೆಂಬಲಿಗರು ಕಾರ್ಯಕರ್ತರ ಜನಸಾಗರವೇ ಸೇರಿತ್ತು. ದೂರದ ಊರುಗಳಿಂದಲೂ ವಾಹನಗಳನ್ನ ಮಾಡಿಕೊಂಡು ಬಸ್ ಕಾರು ಬಾಡಿಗೆ ವಾಹನಗಳನ್ನ ಏರಿ ದಾವಣಗೆರೆಗೆ ತೂಫಾನ್ನಂತೆ ಜನ ಸೇರಿದ್ರು. ಒಂದು ರೀತಿ ಸಿದ್ದರಾಮಯ್ಯರಿಗಾಗಿ ಸಾಗರೋಪಾದಿಯಲ್ಲಿ ಜನರು ಆಗಮಿಸಿದ್ರು. ಸಿದ್ದರಾಮಯ್ಯರ ಬರ್ತ್ಡೇ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿಯೇ ಕೇಕ್ ಕತ್ತರಿಸಿ ಕಾಂಗ್ರೆಸ್ ನಾಯಕರು ಸಂಭ್ರಮಿಸಿದ್ರು. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಡಿಕೆ ಶಿವಕುಮಾರ್, ಆರ್ವಿ ದೇಶಪಾಂಡೆ, ಬಿಕೆ ಹರಿಪ್ರಸಾದ್, ಕೆಜೆ ಜಾರ್ಜ್ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಕೇಕ್ ಕತ್ತರಿಸಿದ್ರು. ಈ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕೇಕ್ ತಿನ್ನಿಸಿ ಶುಭ ಕೋರಿದ್ರು. ಈ ವೇಳೆ ಕೆಜೆ ಜಾರ್ಜ್ ಯೂನಿಟಿ ಕೇಕ್ ಅಂತ ಕಾಲೆಳೆದ್ರು. ಆಗ ನಕ್ಕ ಡಿಕೆಶಿ ಸಿದ್ದರಾಮಯ್ಯಗೆ ಹ್ಯಾಂಡ್ ಶೇಕ್ ಮಾಡಿದ್ರು. ಬಳಿಕ ಹೌದು ಯೂನಿಟಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಸಿದ್ದರಾಮೋತ್ಸವ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳ ಜನಸಾಗರವೇ ಹರಿದು ಬಂದಿತ್ತು. ದೂರದ ಊರುಗಳಿಂದಲೂ ಅಭಿಮಾನಿಗಳು ಬೆಂಬಲಿಗರು ಸಾಗರೋಪಾದಿಯಲ್ಲಿ ಆಗಮಿಸಿದ್ರು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ರಸ್ತೆಗಳಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿತ್ತು. ಹೀಗಾಗಿ 5 ಕಿಲೋಮೀಟರ್ ವರೆಗೂ ಜನರು ನಡೆದುಕೊಂಡೇ ಬಂದ್ರು. ಕೈಯಲ್ಲಿ ಸಿದ್ದರಾಮಯ್ಯ ಫೋಟೋ ಹಿಡಿದು ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ರು. ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಶುಭವಾಗಲಿ ಅಂತ ಘೋಷಣೆ ಕೂಗಿದ್ರು. ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮಯ್ಯ ಅಮೃತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಉತ್ತರ ಕರ್ನಾಟಕ ಭಾಗದ ಜನರ ದಂಡೆ ಹರಿದು ಬಂದಿತ್ತು. ಎಲ್ಲಿ ನೋಡಿದ್ರೂ ತೂಫಾನ್ ವಾಹನಗಳೇ ಕಂಡು ಬರ್ತಿತ್ತು. ತೂಫಾನ್ ವಾಹನಗಳನ್ನ ಏರಿ ಉತ್ತರ ಕರ್ನಾಟಕ ಭಾಗದ ಜನರು ಸಾಗರೋಪಾದಿಯಲ್ಲಿ ಆಗಮಿಸಿದ್ರು. ರಸ್ತೆಯಲ್ಲಿ ತೂಫಾನ್ ವಾಹನಗಳೇ ಸಾಲುಗಟ್ಟಿ ನಿಂತಿದ್ದ ದೃಶ್ಯಗಳು ಕಂಡುಬಂದವು. ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲಿ ನೋಡಿದ್ರೂ ತೂಫಾನ್ ವಾಹನಗಳೇ ರಾರಾಜಿಸುತ್ತಿದ್ವು. ಸಿದ್ದರಾಮಯ್ಯರ ಅಮೃತ ಮಹೋತ್ಸವಕ್ಕೆ ಆಗಮಿಸಿದ ಕಾಂಗ್ರೆಸ್ ನಾಯಕರಿಗೆ ವಿಶೇಷ ಕ್ಯಾರವಾನ್ ವ್ಯವಸ್ಥೆ ಮಾಡಲಾಗಿತ್ತು. ಕಾಂಗ್ರೆಸ್ ನಾಯಕರಿಗಾಗಿಯೇ 3 ವಿಶೇಷ ಕ್ಯಾರವಾನ್ ತಯಾರಿಸಲಾಗಿತ್ತು. ರಾಹುಲ್ ಗಾಂಧಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆಗಾಗಿಯೇ ಕ್ಯಾರವಾನ್ ವ್ಯವಸ್ಥೆಯಾಗಿತ್ತು. ರಾಹುಲ್ ಗಾಂಧಿಗಾಗಿ ಪವರ್ ಸ್ಟಾರ್ ಪುನೀತ್ಗಾಗಿ ಸಿದ್ಧಗೊಂಡಿದ್ದ ಕ್ಯಾರವಾನ್ ಬಂದಿದ್ದು ವಿಶೇಷವಾಗಿತ್ತು. ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೂ ಆಗಮಿಸುವ ಮೊದಲು ಸಿದ್ದರಾಮಯ್ಯ ದುರ್ಗಾಂಬ ದೇಗುಲಕ್ಕೆ ಭೇಟಿ ಕೊಟ್ಟರು. ದಾವಣಗೆರೆಯ ಶಕ್ತಿ ದೇವತೆ ದುರ್ಗಾಂಬ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ತಾಯಿ ಆಶೀರ್ವಾದ ಪಡೆದರು. ಇದಾದ ಬಳಿಕ ದುರ್ಗಾಂಬ ದೇವಸ್ಥಾನದ ಬಳಿಯೇ ಇರುವ ಹಜರತ್ ಅಲಿ ಶಾ ದರ್ಗಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ಕೊಟ್ಟರು. ದೇಗುಲ ಹಾಗೂ ದರ್ಗಾಗೂ ತೆರಳಿ ಆಶೀರ್ವಾದ ಪಡೆದ ಬಳಿಕ ಸಿದ್ದರಾಮೋತ್ಸವ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿದ್ರು. ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲೂ ಸಿದ್ದರಾಮಯ್ಯ ಪರ ಜಯಘೋಷಗಳೇ ಮೊಳಗ್ತಿದ್ವು. ದಾವಣಗೆರೆಯ ಎಸ್ಎಸ್ ಮೈದಾನದಲ್ಲಿ ಅದ್ದೂರಿಯಾಗಿ ಸಿದ್ದು ಅಮೃತ ಮಹೋತ್ಸವ ಸಮಾರಂಭ ನಡೆಯಿತು. ಈ ವೇಳೆ ಸಿದ್ದರಾಮಯ್ಯ ಕುರಿತ 3 ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು. ಸಮರ ಸೇನಾನಿ, ನುಡಿದಂತೆ ನಡೆ, ಸಿದ್ದನಡೆ 75 ಅನ್ನೋ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಬೆಂಗಳೂರು ಹಾಗೂ ಪುಣೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಮೈದಾನದಲ್ಲಿ ಸಿದ್ದು ಅಮೃತ ಮಹೋತ್ಸವಕ್ಕಾಗಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿತ್ತು. 50 ಎಕರೆ ಜಾಗದಲ್ಲಿ 6 ಲಕ್ಷ ಜನರಿಗಾಗಿ ಆಸನದ ವ್ಯವಸ್ಥೆ ಮಾಡಲಾಗಿತ್ತು. 60 ಎಕರೆ ಜಾಗದಲ್ಲಿ ವಿಐಪಿಗಳು, ಕಾರ್ಯಕರ್ತರು, ಬೆಂಬಲಿಗರಿಗಾಗಿಯೇ ಸಪರೇಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಸಿದ್ದರಾಮಯ್ಯ ಅಮೃತ ಮಹೋತ್ಸವದಲ್ಲಿ ವೇದಿಕೆ ಮೇಲೆ 11 ವಿವಿಐಪಿಗಳಿಗೆ ಆಸನದ ವ್ಯವಸ್ಥೆ ಮಾಡಲಾಗಿತ್ತು. ರಾಹುಲ್ ಗಾಂಧಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಆರ್ವಿ ದೇಶಪಾಂಡೆ, ಬಿಕೆ ಹರಿಪ್ರಸಾದ್, ಕೆವಿ ವೇಣುಗೋಪಾಲ್ ಹಾಗೂ ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ 11 ಕಾಂಗ್ರೆಸ್ ನಾಯಕರಿಗಾಗಿ ಆಸನದ ವ್ಯವಸ್ಥೆ ಮಾಡಲಾಗಿತ್ತು. ಮತ್ತೊಂದು ಭಾಗದಲ್ಲಿ ಉಳಿದ ನಾಯಕರಿಗೆ ಕುರ್ಚಿ ವ್ಯವಸ್ಥೆ ಮಾಡಿದ್ದು ಕಂಡುಬಂತು. ದಾವಣಗೆರೆಯಲ್ಲಿ ಎಲ್ಲೆಲ್ಲೂ ಮೊಳಗಿದ ಸಿದ್ದು ಅಭಿಮಾನೋತ್ಸವ. ಕೈಯಲ್ಲೂ ಸಿದ್ದರಾಮಯ್ಯ, ಮೈಮೇಲೂ ಸಿದ್ದರಾಮಯ್ಯ. ಅಕ್ಕಿಯಲ್ಲಿ ಮೂಡಿದ ಅನ್ನಭಾಗ್ಯ ಸರದಾರನ ಮೂರ್ತಿ. ಸಿದ್ದುಗೆ ಟಗರು ರಥದಲ್ಲೇ ಬಂದ ಅಭಿಮಾನಿ. ನೋಡೋಣ ಸಿದ್ದು ಹವಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಂತಹ ಕೈ ಕಾರ್ಯಕರ್ತರು ಕೈಯಲ್ಲಿ ಸಿದ್ದರಾಮಯ್ಯ ಫೋಟೋ ಹಿಡಿದು ಹರ್ಷೋದ್ಗಾರ ಮೊಳಗಿಸಿದ್ರು. ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಶುಭವಾಗ್ಲಿ ಅಂತ ಘೋಷಣೆ ಕೂಗಿದ್ರು. ಸಿದ್ದು ಅಪ್ಪಟ ಅಭಿಮಾನಿಗಳು ಮೈ ಮೇಲೆ ಸಿದ್ದು ಹೆಸರಿನ ಅಚ್ಚು ಹಾಕಿಸಿಕೊಂಡು ಬಂದಿದ್ರು. ಕೆಲವರು ಮೈ ಮೇಲೆ ಸಿದ್ದು ಪರ ಸಾಲುಗಳ ಬಣ್ಣವನ್ನ ಬಳಿದುಕೊಂಡು ಸಿದ್ದರಾಮೋತ್ಸವಕ್ಕೆ ಜೈ ಅಂತ ಹೇಳಿದ್ರು. ಸಿದ್ದರಾಮೋತ್ಸವದಲ್ಲಿ ಅಭಿಮಾನಿಯೊಬ್ಬರು ಅಕ್ಕಿ ಕಾಳಿನಲ್ಲಿ ಸಿದ್ದರಾಮಯ್ಯ ಮೂರ್ತಿ ತಯಾರಿಸಿ ತೆಗೆದುಕೊಂಡು ಬಂದಿದ್ರು. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಟಿ ಹೊಸೂರು ಗ್ರಾಮದ ಕಲಾವಿದ ಬಿ ಮಹೇಶ್ ಅನ್ನೋರ ಕೈಚಳಕದಲ್ಲಿ ಸುಂದರ ಮೂರ್ತಿ ನಿರ್ಮಿಸಲಾಗಿತ್ತು. ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಅಕ್ಕಿಯಿಂದಲೇ ಮೂರ್ತಿ ತಯಾರಿಸಿದ್ದು ವಿಶೇಷವಾಗಿತ್ತು. ಸಿದ್ದು ಸಿಎಂ ಆದ ಮೊದಲ ದಿನವೇ ಅನ್ನಭಾಗ್ಯ ಯೋಜನೆ ಘೋಷಿಸಿದ್ದನ್ನ ಕಲಾವಿದ ಸ್ಮರಿಸಿದ್ರು. ಸಿದ್ದು 75ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಈ ಮೂರ್ತಿ ಹೆಚ್ಚು ಗಮನ ಸೆಳೆಯಿತು. ಇನ್ನು ಸಿದ್ದರಾಮಯ್ಯರ ಅಮೃತ ಮಹೋತ್ಸವಕ್ಕೆ ಆಗಮಿಸಿದ ಜನರು ಬೆಳ್ಳಂಬೆಳಗ್ಗೆ ಮತ್ತೇರಿಸಿಕೊಳ್ಳಲು ಕಾತರರಾಗಿದ್ರು. ಬೆಳಗ್ಗೆ ವೈನ್ ಶಾಪ್ ಬಳಿ ಎಣ್ಣೆ ಪ್ರಿಯರು ಜಮಾಯಿಸಿದ ದೃಶ್ಯ ಕಂಡುಬಂತು. ವೈನ್ ಶಾಪ್ ಬಾಗಿಲು ಓಪನ್ ಆಗುವ ಮೊದಲೇ ಜನರು ಕಾದು ಕುಳಿತಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸುವ ಮೊದಲೇ ಕಿಕ್ಕೇರಿಸಿಕೊಳ್ಳುವುದಕ್ಕೆ ಕೆಲವರು ವೈನ್ ಶಾಪ್ ಮುಂದೆ ಕಾದು ಕುಳಿತಿದ್ರು. ಇನ್ನು ಸಿದ್ದರಾಮಯ್ಯ ಅಪ್ಪಟ ಅಭಿಮಾನಿಯೊಬ್ಬ ಜೋಡಿ ಟಗರು ರಥದಲ್ಲೇ ಆಗಮಿಸಿ ಗಮನ ಸೆಳೆದರು. ಸಿದ್ದರಾಮಯ್ಯ ಹುಟ್ಟುಹಬ್ಬದ ಅಮೃತ ಮಹೋತ್ಸವಕ್ಕೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಅಭಿಮಾನಿ ರಥದಲ್ಲಿ ಸಿದ್ದರಾಮಯ್ಯ ಭಾವಚಿತ್ರ ಹಾಗೂ ಕಂಬಳಿ ಇಟ್ಟುಕೊಂಡು 15 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ರು. ಈ ಟಗರುಗಳನ್ನು ಸಿದ್ದರಾಮಯ್ಯನವರಿಗೆ ತೋರಿಸಬೇಕು, ಅವರಿಗೆ ಅರ್ಪಿಸಬೇಕು ಅನ್ನೋ ಮಹದಾಸೆ ವ್ಯಕ್ತಪಡಿಸಿದ್ರು. ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವದಲ್ಲಿ 3 ಕಿಲೋಮೀಟರ್ ಉದ್ದದ ಸಿದ್ದು ಬ್ಯಾನರ್ ರಾರಾಜಿಸಿತು. ಸಿದ್ದರಾಮಯ್ಯ ಅಭಿಮಾನಿ ಸೌರಭ್ ಆನಂದ್ ಚೌಪ್ರಾ ಸಿದ್ದರಾಮಯ್ಯಗೆ ಗಿಫ್ಟ್ ರೂಪದಲ್ಲಿ 3 ಕಿಲೋಮೀಟರ್ ಉದ್ದದ ಬ್ಯಾನರ್ ಸಿದ್ಧಪಡಿಸಿದ್ರು. ಸೂರತ್ನಲ್ಲಿ ತಯಾರಾಗಿದ್ದಂತಹ ಬಟ್ಟೆ ಬ್ಯಾನರ್ನನ್ನ ದಾವಣಗೆರೆಗೆ ತಂದು ಅಳವಡಿಸಲಾಗಿತ್ತು. 3 ಕಿಲೋಮೀಟರ್ ಉದ್ದದ ಬ್ಯಾನರ್ನಲ್ಲಿ ಸಿದ್ದು ಸಂಪೂರ್ಣ ಜೀವನ ಚರಿತ್ರೆ ವಿವರಿಸಲಾಗಿತ್ತು. ಬಟ್ಟೆ ಬ್ಯಾನರ್ನಲ್ಲಿ ಸಿದ್ದರಾಮಯ್ಯರ 500 ಫೋಟೋಗಳಿದ್ದು ವಿಶೇಷವಾಗಿತ್ತು. ಸಿದ್ದರಾಮೋತ್ಸವದಲ್ಲಿ ಹಲವು ವಿಶೇಷತೆಗಳು ಕೂಡ ಕಂಡುಬಂದವು. ಅಭಿಮಾನಿಯೋರ್ವ ಕುರಿ ತಂದಿದ್ದ. ಸಿದ್ದರಾಮಯ್ಯಗೆ ರಾಯಚೂರಿನ ಅಭಿಮಾನಿಯೋರ್ವ ಕುರಿಮರಿ ಉಡುಗೊರೆ ಕೊಟ್ಟು ಅಭಿಮಾನ ಮೆರೆದ್ರು. ಕುರಿಮರಿಗೆ ಸಿದ್ದರಾಜು ಅಂತ ನಾಮಕರಣ ಮಾಡಿದ್ದಾರೆ. ಈ ಹಿಂದೆಯೂ ಹಲವು ಬಾರಿ ಸಿದ್ದರಾಮಯ್ಯನವರಿಗೆ ಅಭಿಮಾನಿಗಳು ಕುರಿಯನ್ನ ಉಡುಗೊರೆಯಾಗಿ ನೀಡಿದ್ರು. ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೂ ಮುನ್ನ ಬಾಪೂಜಿ ಗೆಸ್ಟ್ ಹೌಸ್ನಲ್ಲಿದ್ದಂತಹ ಸಿದ್ದರಾಮಯ್ಯ ಅಲ್ಲಿಂದ ಹೊರಟಾಗ ತಳ್ಳಾಟ ನೂಕಾಟ ಏರ್ಪಡಿತು. ಗೆಸ್ಟ್ ಹೌಸ್ನಿಂದ ಹೊರಟ ತಕ್ಷಣವೇ ಸಿದ್ದರಾಮಯ್ಯರನ್ನ ಸುತ್ತುವರೆದಂತಹ ಅಭಿಮಾನಿಗಳು ಜೈಕಾರ ಕೂಗಿದ್ರು. ತಳ್ಳಾಟ ನೂಕಾಟದಲ್ಲಿ ಗೆಸ್ಟ್ ಹೌಸ್ನ ಗ್ಲಾಸ್ಗಳು ಪೀಸ್ ಆದವು. ಇಷ್ಟಾದರೂ ಕಾರ್ಯಕರ್ತರ ಹುಮ್ಮಸ್ಸು ಮಾತ್ರ ಜೋರಾಗೇ ಇತ್ತು. ಸಿದ್ದರಾಮಯ್ಯ ಹುಟ್ಟುಹಬ್ಬದಲ್ಲಿ ಎತ್ತ ನೋಡಿದ್ರೂ ಒಂದೊಂದು ಸ್ಪೆಷಲ್ ಕಾಣ್ತಿತ್ತು. ಸಿದ್ದರಾಮೋತ್ಸವಕ್ಕೆ ಅಭಿಮಾನಿಯೋರ್ವ ಕನಕದಾಸರ ವೇಷ ಧರಿಸಿ ಆಗಮಿಸಿದ್ರು. ಬೆಳಗಾವಿಯ ಸವದತ್ತಿಯಿಂದ ದಾವಣಗೆರೆಗೆ ಕನಕದಾಸರ ವೇಷ ಧರಿಸಿ ಅಭಿಮಾನಿ ಬಂದಿದ್ರು. ಕನಕವೇಷಧಾರಿ ಜೊತೆ ಜನ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು. ಸಿದ್ದರಾಮೋತ್ಸವ ಕೇವಲ ದಾವಣಗೆರೆ ಮಾತ್ರವಲ್ಲ, ನಗರಕ್ಕೆ ಸೇರುವಂತಹ ಎಲ್ಲಾ ರಸ್ತೆಗಳಲ್ಲೂ ಜನ ಜಾತ್ರೆಗೆ ನೆರೆದಿತ್ತು. ದೂರಗಳಿಂದ ಬಂದಂತಹ ಬೆಂಬಲಿಗರು ತಮ್ಮದೇ ರೀತಿಯಲ್ಲಿ ಅಭಿಮಾನ ಮೆರೆದರು. ಚಕ್ಕಡಿಯಲ್ಲಿ ಬಂದಿದ್ದಂತಹ ಕೆಲ ಫ್ಯಾನ್ಸ್ ಎತ್ತಿನ ಗಾಡಿ ಮೇಲೆ ಗಜರಾಜನ ಸ್ತಬ್ಧ ಚಿತ್ರ ತಯಾರಿಸಿ ಅದರ ಮೇಲೆ ಸಿದ್ದರಾಮಯ್ಯ ಫೋಟೋ ಇಟ್ಟು ಮೆರವಣಿಗೆ ಮಾಡಿದರು. ಸಿದ್ದರಾಮೋತ್ಸವದಲ್ಲಿ ಸಿದ್ದು ಡಿಕೆಶಿ ಒಗ್ಗಟ್ಟು ಪ್ರದರ್ಶನ. ಸಿದ್ದು ಡಿಕೆಶಿ ಬಾಂಧವ್ಯಕ್ಕೆ ರಾಹುಲ್ ಗಾಂಧಿ ದಿಲ್ಖುಷ್. ಸಿದ್ದರಾಮೋತ್ಸವದಲ್ಲಿ ಡಿಕೆಶಿ ಸಾರಿದ ಸಂದೇಶವೇನು? ಡಿಕೆಶಿ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದೇನು ಗೊತ್ತಾ? ನೋಡೋಣ ಸಿದ್ದುಗೆ ಜೈ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿದ್ದರಾಮಯ್ಯ ವೇದಿಕೆ ಮೇಲೆ ಆಗಮಿಸುತ್ತಿದ್ದಂತೆ ಶಾಸಕರು ಮುಗಿಬಿದ್ರು. ಸಿದ್ದರಾಮಯ್ಯ ಹುಟ್ಟುಹಬ್ಬಕ್ಕೆ ವಿಶ್ ಮಾಡುತ್ತಾ ಎಲ್ಲರೂ ಕೈ ಕುಲ್ಕೋದಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ರು. ವೇದಿಕೆ ಮೇಲೆ ಪಕ್ಕದಲ್ಲೇ ಕುಳಿತು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿದ್ದರಾಮಯ್ಯ ಜೊತೆ ಸೆಲ್ಫಿಗೆ ಪೋಸ್ ಕೊಟ್ರು. ಬಹುತೇಕ ಶಾಸಕರು ಹುಮ್ಮಸ್ಸಿನಿಂದಲೇ ಸಿದ್ದು ಜೊತೆಗೆ ಫೋಟೋ ತೆಗೆದುಕೊಂಡ ದೃಶ್ಯ ಕಂಡುಬಂತು.
ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕಾಗಿಯೇ ಆಗಮಿಸಿದ್ದ ರಾಹುಲ್ ಗಾಂಧಿ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಭೇಟಿ ನೀಡಿದ್ರು. ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಸೇರಿದಂತೆ ವಿವಿಧ ಮಠಾಧೀಶರ ಜೊತೆಗೆ ರಾಹುಲ್ ಗಾಂಧಿ ಕೆಲ ಕಾಲ ಸಂವಾದ ನಡೆಸಿದ್ರು. ಈ ವೇಳೆ ರಾಹುಲ್ ಗಾಂಧಿಗೆ ಮುರುಘಾ ಶ್ರೀಗಳು ಲಿಂಗ ಧಾರಣೆ ಮಾಡಿ ಹಣೆಗೆ ವಿಭೂತಿ ಹಚ್ಚಿದ್ರು. ಲಿಂಗ ಪೂಜೆ ಬಗ್ಗೆ ಮಾಹಿತಿ ಕೇಳಿದ ರಾಹುಲ್ ಗಾಂಧಿ ಲಿಂಗ ಪೂಜೆ ಪಾಲಿಸುವುದಾಗಿ ಶ್ರೀಗಳಿಗೆ ತಿಳಿಸಿದ್ರು. ಇನ್ನು ಚಿತ್ರದುರ್ಗದ ಮುರುಘಾ ಮಠದ ಭೇಟಿ ಬಳಿಕ ರಾಹುಲ್ ಗಾಂಧಿ ದಾವಣಗೆರೆಯತ್ತ ಹೊರಟರು. ಸಿದ್ದರಾಮಯ್ಯ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಬಂದು ಮಳೆ ಜೊತೆಗೆ ಟ್ರಾಫಿಕ್ ಜಾಮ್ನಲ್ಲಿ ರಾಹುಲ್ ಗಾಂಧಿ ಸಿಲುಕಿದ್ರು. ದಾವಣಗೆರೆ ತಲುಪಿದ ರಾಹುಲ್ ಗಾಂಧಿಗೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಕ್ಯೂ ನಿಂತಿದ್ದರಿಂದ ಪರದಾಟ ನಡೆಸಬೇಕಾಯಿತು. ರಾಹುಲ್ ಗಾಂಧಿ ಜೊತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕೆಸಿ ವೇಣುಗೋಪಾಲ್ ಹಾಗೂ ಬಿಕೆ ಹರಿಪ್ರಸಾದ್ ಕೂಡ ಪ್ರಯಾಣಿಸುತ್ತಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಸಾಮಾನ್ಯವಾಗಿ ಬರ್ತ್ಡೇ ಸಮಾರಂಭಗಳಿಗೆ ಹೋಗಲ್ಲ. ಸಿದ್ದರಾಮಯ್ಯ ವ್ಯಕ್ತಿಗತವಾಗಿ ಇಷ್ಟವಿರೋದ್ರಿಂದ ಬಂದಿದ್ದೇನೆ ಎಂದ್ರು. ದುರ್ಬಲರು, ಬಡವರ ಬಗ್ಗೆ ಸಿದ್ದರಾಮಯ್ಯ ಸ್ಪಂದಿಸೋದು ನನಗೆ ಅಚ್ಚುಮೆಚ್ಚು ಅಂತ ಕೊಂಡಾಡಿದ್ರು. ಅಷ್ಟೇ ಅಲ್ಲ, ಡಿಕೆಶಿ ಹಾಗೂ ಸಿದ್ದರಾಮಯ್ಯ ವೇದಿಕೆ ಮೇಲೆ ಅಪ್ಪಿಕೊಂಡಿದ್ದನ್ನ ನೋಡಿ ರಾಹುಲ್ ಸಂತಸ ವ್ಯಕ್ತಪಡಿಸಿದ್ರು. ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ನೋಡಿ ಖುಷಿಯಾಯಿತು ಅಂತ ಹೇಳಿದ್ರು. ರಾಹುಲ್ ಗಾಂಧಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕೋಟಿ ಕೋಟಿ ನಮನಗಳು ಅಂತ ಸಿದ್ದರಾಮಯ್ಯ ಧನ್ಯವಾದ ತಿಳಿಸಿದ್ರು. ನಮ್ಮ ಮೇಲೆ ರಾಹುಲ್ ಗಾಂಧಿ ವಿಶೇಷ ಪ್ರೀತಿ ಇಟ್ಕೊಂಡಿದ್ದಾರೆ. ನಾನು ಕಾಂಗ್ರೆಸ್ ಸೇರಿದಾಗಿನಿಂದಲೂ ವಿಶೇಷ ಪ್ರೀತಿ ಇದೆ. ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದಿದ್ರು ನನ್ನ ಬಗ್ಗೆ ವಿಶೇಷ ಪ್ರೀತಿ ಹೊಂದಿದ್ದು, ನಾನು ಸಿಎಂ ಆಗಲು ರಾಹುಲ್ ಗಾಂಧಿಯವರೇ ಕಾರಣಕರ್ತರು. ನನಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನಾನು ಡಿಕೆಶಿ ಒಗ್ಗಟ್ಟಾಗಿದ್ದೇವೆ, ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಡಿಕೆಶಿ ಹಾಗೂ ನನ್ನ ಮಧ್ಯೆ ಬಿರುಕು ಇದೆ ಅಂತ ಬಿಂಬಿಸುತ್ತಿದ್ದಾರೆ. ಹುಟ್ಟುಹಬ್ಬ ಆಚರಣೆಗೆ ವಿರೋಧವಿದೆ ಎಂದು ಬಿಂಬಿಸುತ್ತಿದ್ದಾರೆ. ಇದು ವಿರೋಧಿಗಳ ಪಿತೂರಿ ಅಂತ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಶಕ್ತಿ ಇರೋವರೆಗೂ ನಾನು ಜನರ ಸೇವೆ ಮಾಡ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕಾರ್ಯಕರ್ತರು, ಅಭಿಮಾನಿಗಳಲ್ಲಿ ಸಿದ್ದರಾಮಯ್ಯ ಮನವಿ ಮಾಡಿಕೊಂಡ್ರು. ಕಾಂಗ್ರೆಸ್ ಮುಗಿಸುವ ನಿಮ್ಮ ಕನಸು ನನಸಾಗೋದಿಲ್ಲ ಅಂತ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪ್ರಧಾನಿ ಮೋದಿ ಬಿಜೆಪಿ ನಾಯಕರಿಗೆ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ದೇಶದ ಆಶಾ ಕಿರಣ. ಬಡವರು, ದಲಿತರ ಏಳಿಗೆಗಾಗಿ ಶ್ರಮಿಸುವವರು ಚುಕ್ಕಾಣಿ ಹಿಡಿಯಲಿ. ಇದಕ್ಕೆ ರಾಹುಲ್ ಗಾಂಧಿಯವರು ಅರ್ಹ ವ್ಯಕ್ತಿಯಾಗಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ತುಂಬಿದೆ. ಇಂದು ಸಿದ್ದರಾಮಯ್ಯರ 75ನೇ ವರ್ಷದ ಬರ್ತ್ಡೇ ಮಾಡ್ತಿದ್ದೇವೆ. ಹೀಗಾಗಿ ದೇಶಕ್ಕೂ ಸಂಭ್ರಮ, ಕಾಂಗ್ರೆಸ್ಗೂ ಸಂಭ್ರಮ ಅಂತ ಡಿಕೆಶಿ ಹೇಳಿದ್ರು. ಸಿದ್ದರಾಮೋತ್ಸವ ಕಾರ್ಯಕ್ರಮ ಬಗ್ಗೆ ಹೇಳ್ತಿದ್ದಂತೆ ಸಂಭ್ರಮ ಪಟ್ಟಿದ್ದೆ. ನೀವೆಲ್ಲರೂ ವಿಧಾನಸೌಧದ 3ನೇ ಮಹಡಿಯಲ್ಲಿ ಓಡಾಡಬೇಕಿದೆ. ಹೀಗಾಗಿ ಬಿಜೆಪಿ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯಬೇಕು ಅಂತ ಹೇಳಿದ್ರು. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ನಾವೆಲ್ಲ ಸಚಿವರಾಗಿದ್ವಿ. ಅನ್ನಭಾಗ್ಯ ಸೇರಿ ಹಲವು ಜನಪರ ಯೋಜನೆ ಜಾರಿಗೆ ತಂದ್ರು ಅಂತ ಸಿದ್ದು ಆಡಳಿತದ ಬಗ್ಗೆ ಡಿಕೆಶಿ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಒಟ್ಟಿಗೆ ರಾಹುಲ್ ಗಾಂಧಿ ಸನ್ಮಾನ ಮಾಡಿದ್ರು. ಡಿಕೆಶಿ ಹಾಗೂ ಸಿದ್ದುಗೆ ಶಾಲು ಹೊದಿಸಿ ಹಾರ ಹಾಕಿ ನೆನಪಿನ ಕಾಣಿಕೆಯನ್ನು ನೀಡಿದ್ರು. ಇನ್ನು ಇದೇ ವೇಳೆ ರಾಹುಲ್ ಗಾಂಧಿಗೂ ಕಾಂಗ್ರೆಸ್ ನಾಯಕರು ಸನ್ಮಾನ ಮಾಡಿ ಗೌರವಿಸಿದ್ರು. ಇಂದಿರಾ ಗಾಂಧಿಯ ದೊಡ್ಡ ಪ್ರತಿಮೆಯನ್ನ ನೀಡಿ ರಾಹುಲ್ ಗಾಂಧಿಗೆ ಗೌರವಾರ್ಪಣೆ ಸಲ್ಲಿಸಲಾಯಿತು. ಸಿದ್ದರಾಮೋತ್ಸವಕ್ಕೆ ಆಗಮಿಸಿದವರಿಗೆ ಭರ್ಜರಿ ಭೋಜನ, 400 ಫುಡ್ ಕೌಂಟರ್. ಹೇಗಿತ್ತು ಊಟೋಪಚಾರ? ಕಾರ್ಯಕರ್ತರು, ವಿವಿಐಪಿಗಳಿಗೆ ಏನೇನು ವ್ಯವಸ್ಥೆ ಇತ್ತು? ನೋಡೋಣ ಭರ್ಜರಿ ಭೋಜನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿದ್ದರಾಮೋತ್ಸವದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದ ಬೆಂಬಲಿಗರಿಗಾಗಿ ಭರ್ಜರಿ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟಕ್ಕಾಗಿ ಭರ್ಜರಿ ಅಡುಗೆ ಮಾಡಿಸಲಾಗಿತ್ತು. ದಮ್ ಪಲಾವ್, ಬಿಸಿಬೇಳೆಬಾತ್, ಮೈಸೂರು ಪಾಕ್, ಮೊಸರನ್ನ ಮಾಡಿಸಲಾಗಿತ್ತು. ಸುಮಾರು 1500 ಬಾಣಸಿಗರು ಸಿದ್ಧಪಡಿಸಿದ್ದ ಅಡುಗೆಯನ್ನ 408 ಕೌಂಟರ್ಗಳ ಮೂಲಕ ವಿತರಿಸಲಾಯಿತು. ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ವಿವಿಐಪಿಗಳಿಗೆ ವಿಶೇಷ ಭೋಜನವನ್ನ ತಯಾರಿಸಲಾಗಿತ್ತು. ರಾಹುಲ್ ಗಾಂಧಿ ಸೇರಿ 2000 ವಿವಿಐಪಿಗಳಿಗೆ ಹೋಳಿಗೆ, ಪೂರಿ, ಚನ್ನ ಮಸಾಲ, ಪಲಾವ್, ಮೈಸೂರು ಪಾಕ್ ಸಿದ್ಧಪಡಿಸಲಾಗಿತ್ತು. ವಿಶೇಷ ಅತಿಥಿಗಳಿಗಾಗಿ ಸ್ಪೆಷಲ್ ತಿನಿಸುಗಳನ್ನ ಬಾಣಸಿಗರು ತಯಾರು ಮಾಡಿದ್ರು.
6 ಲಕ್ಷ ಜನರಿಗೆ ಸಿದ್ಧವಾಗಿದ್ದ ಊಟಕ್ಕೆ 80 ಟನ್ ಅಕ್ಕಿ, 15 ಟನ್ ಬೇಳೆ, 700 ಟಿನ್ ಎಣ್ಣೆ, 8 ಟನ್ ಟೊಮ್ಯಾಟೊ, 18 ಟನ್ ಈರುಳ್ಳಿ, 4 ಟನ್ ಬೀನ್ಸ್, 4 ಟನ್ ತುಪ್ಪ, 15,000 ನಿಂಬೆಹಣ್ಣು ಬಳಕೆ ಮಾಡಲಾಗಿತ್ತು. ಅಷ್ಟೇ ಅಲ್ಲ, 2,000 ಲೀಟರ್ ಮೊಸರು, 12,000 ಲೀಟರ್ ಹಾಲು, 4,000 ಹೂಕೋಸು, 200 ಕೆಜಿ ಶುಂಠಿ, 6 ಟನ್ ಮೆಣಸು, 2,000 ಕೆಜಿ ಒಣ ಕೊಬ್ಬರಿ, ಒಟ್ಟು 25 ಟನ್ ತರಕಾರಿ ಬಳಕೆ ಮಾಡಲಾಗಿದೆ. ಸಿದ್ದರಾಮಯ್ಯರ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದ ಅಭಿಮಾನಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಭರ್ಜರಿಯಾಗಿ ಮಾಡಲಾಗಿತ್ತು. ಬೆಳಗ್ಗೆ 5 ಗಂಟೆಯಿಂದಲೇ ಎಲ್ಲರಿಗೂ ಉಪಹಾರ ವಿತರಣೆ ಮಾಡಲಾಯಿತು. ಬರೋಬ್ಬರಿ 3 ಲಕ್ಷ ಮಂದಿಗೆ ಅಡುಗೆ ತಯಾರು ಮಾಡಲಾಗಿತ್ತು. ದೂರದ ಊರುಗಳಿಂದ ಬಂದ ಲಕ್ಷಾಂತರ ಜನ ಬೆಳ್ಳಂಬೆಳಗ್ಗೆಯೇ ಉಪಹಾರ ಸೇವಿಸಿದ್ರು. ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಕಾರ್ಯಕರ್ತರಿಗಾಗಿ ಭೂರಿ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಸಿದ್ದರಾಮೋತ್ಸವದಲ್ಲಿ ಮಧ್ಯಾಹ್ನದ ಊಟಕ್ಕೆ ಧಂಪಲಾವ್, ಬಿಸಿಬೇಳೆಬಾತ್, ಮೊಸರನ್ನ, ಮೈಸೂರು ಪಾಕ್ ಸಿದ್ಧಪಡಿಸಲಾಗಿತ್ತು. 400ಕ್ಕೂ ಹೆಚ್ಚು ಊಟದ ಕೌಂಟರ್ಗಳಲ್ಲಿ ಊಟ ಬಡಿಸೋಕೆ 3,000 ಮಂದಿಯನ್ನ ನಿಯೋಜಿಸಲಾಗಿತ್ತು. 1 ಗಂಟೆಗೆ 1 ಲಕ್ಷ ಮಂದಿ ಊಟ ಮಾಡುವಂತಹ ವ್ಯವಸ್ಥೆ ಮಾಡಲಾಗಿತ್ತು. ಕರುನಾಡಲ್ಲಿ ಬಿಟ್ಟು ಬಿಡದೆ ಕಾಡುತ್ತಲೇ ಇದೆ ವರುಣ. ಕರಾವಳಿ ಉತ್ತರ ಕರ್ನಾಟಕಕ್ಕೆ ಎದುರಾಯಿತು ಜಲಕಂಟಕ. ವರುಣನ ಬಲೆಯಲ್ಲಿ ಸಿಲುಕಿ ನಲುಗುತ್ತಿದ್ದ ಕರ್ನಾಟಕ. ರಾಯಚೂರು, ವಿಜಯಪುರ, ದಾವಣಗೆರೆಯಲ್ಲಿ ನಿಲ್ಲದ ಮಳೆ. ನೋಡೋಣ ಮಳೆ ಅಬ್ಬರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಡ್ಯ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಅಪಾರ ಬೆಳೆ ನಾಶವಾಗಿದೆ. ಮಂಡ್ಯ ಜಿಲ್ಲೆ ಮೇಲುಕೋಟೆ ರಸ್ತೆ ಮತ್ತು ಜಮೀನು ಮಳೆ ನೀರಿನಿಂದಾಗಿ ಜಲಾವೃತಗೊಂಡಿದೆ. ಗಾಳಿ ಮಳೆಯಿಂದಾಗಿ ಹಲವೆಡೆ ವಿದ್ಯುತ್ ಕಂಬಗಳು ಧರೆಗೆ ಉರುಳಿ ಬಿದ್ದಿವೆ. ಮಂಡ್ಯ ಜಿಲ್ಲೆಯ ಹಲವೆಡೆ ಕೆರೆಗಳು ಭರ್ತಿಯಾಗಿ ನೀರು ಹರಿದಿರುವುದರಿಂದ ರಸ್ತೆಗಳು ಕೆರೆಯಂತಾಗಿವೆ. ಈ ಭಾಗದಲ್ಲಿ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಕಬ್ಬು, ರಾಗಿ, ಭತ್ತದ ಗದ್ದೆ ಮುಳುಗಡೆಯಾಗಿದೆ. ಹೀಗಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಮಂಡ್ಯದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಅವಾಂತರ ಮುಂದುವರೆದಿದೆ. ಬೆಂಗಳೂರು ಹಾಗೂ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಜಲಾವೃತಗೊಂಡಿದೆ. ಮಂಡ್ಯದ ಮದ್ದೂರಿನಲ್ಲಿ ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡಿದೆ. ದೇಶಹಳ್ಳಿ ಕೆರೆ ಭರ್ತಿ ಹಿನ್ನೆಲೆಯಲ್ಲಿ ರಸ್ತೆ ಮೇಲೆ ಅಪಾರ ಪ್ರಮಾಣದ ನೀರು ಹರಿದಿದೆ. ಹೀಗಾಗಿ ಬೆಂಗಳೂರು ಮೈಸೂರಿನ ಹೆದ್ದಾರಿಯಲ್ಲಿ ವಾಹನ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ವಾಹನ ಸವಾರರು ಸಂಚಾರವಿಲ್ಲದೆ ಪರದಾಟ ನಡೆಸುತ್ತಿದ್ದಾರೆ. ತುಮಕೂರಿನಲ್ಲಿ ಮಳೆಯ ಆರ್ಭಟಕ್ಕೆ ಹೆದರಿದ ಕರಡಿಯೊಂದು ಮನೆಯೊಳಗೆ ನುಗ್ಗಿತ್ತು. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ದೇವಲಕೆರೆ ಗ್ರಾಮದಲ್ಲಿ ನಿರ್ಮಾಣ ಹಂತದ ಮನೆಯೊಳಗೆ ಜಾಂಬವಂತ ಸೇರಿಕೊಂಡಿದ್ದ. ವರುಣಾರ್ಭಟಕ್ಕೆ ಗಾಬರಿಗೊಂಡು ಪುಟ್ಟರಾಜು ಅನ್ನೋರಿಗೆ ಸೇರಿದ ನಿರ್ಮಾಣ ಹಂತದ ಕಟ್ಟಡಕ್ಕೆ ನುಗ್ಗಿತ್ತು. ಬಳಿಕ ಕೆಲ ಹೊತ್ತಿನ ಬಳಿಕ ಕರಡಿ ಬೆಟ್ಟದತ್ತ ಓಡಿ ಹೋಯಿತು. ಕರಡಿ ಕಂಡು ಆತಂಕಗೊಂಡ ಗ್ರಾಮಸ್ಥರು ಸೆರೆ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ರವಾನಿಸುವಂತೆ ಆಗ್ರಹಿಸಿದ್ರು. ತುಮಕೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಮಧುಗಿರಿ, ಕೊರಟಗೆರೆ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಅಗತ್ಯ ಬಿದ್ದರೆ ಈ 2 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲು ಸೂಚನೆ ನೀಡಲಾಗಿದೆ. ಮಳೆಯಿಂದಾಗಿ ಕೆರೆಕಟ್ಟೆ, ನದಿಗಳು ತುಂಬಿ ಹರಿಯುತ್ತಿದ್ದು ಚೆನ್ನಸಾಗರ ಗ್ರಾಮ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಮೊಕ್ಕಾಂ ಹೂಡಿದ್ದು ಮಳೆ ತಗ್ಗಿದ ಮೇಲೆ ಸರ್ವೆ ನಡೆಸಿ ಪರಿಹಾರ ನೀಡಲು ಕ್ರಮ ಕೈಗೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಹಲವೆಡೆ ಜಲಾವೃತವಾಗಿದೆ. ಸೂಳೆಕೆರೆ ಹಳ್ಳದ ಪ್ರವಾಹದಿಂದಾಗಿ ದೇವಸ್ಥಾನ ಸೇತುವೆ ಜಲಾವೃತಗೊಂಡಿದೆ. 100 ಎಕರೆಯಲ್ಲಿ ಬೆಳೆದಿದ್ದ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ರಾಮಲಿಂಗೇಶ್ವರ ದೇವಸ್ಥಾನವನ್ನ ಪ್ರವಾಹದ ನೀರು ಸುತ್ತುವರೆದಿದೆ. ಜೊತೆಗೆ ಮಳೆಯಿಂದಾಗಿ ಹರನಹಳ್ಳಿ ಹಾಗೂ ಕೆಂಗಾಪುರ ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಚನ್ನಗಿರಿ, ದಾವಣಗೆರೆ, ಹರನಹಳ್ಳಿ, ಕೆಂಗಾಪುರ ಮಾರ್ಗ ಬಂದ್ ಆಗಿದೆ. 15ರಿಂದ 20 ಕಿಲೋಮೀಟರ್ ಬಳಸಿಕೊಂಡು ತಮ್ಮ ಊರುಗಳಿಗೆ ಜನ ತೆರಳುತ್ತಿದ್ದಾರೆ. ಸೇತುವೆ ನಿರ್ಮಿಸಿ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಜನ ಆಗ್ರಹಿಸುತ್ತಿದ್ದಾರೆ. ತುಮಕೂರಿನಲ್ಲಿ ಮಳೆ ಆರ್ಭಟಕ್ಕೆ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ತುಮಕೂರಿನ 35ನೇ ವಾರ್ಡ್ನಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮ ಬೃಹತ್ ಆಲದ ಮರ ಧರೆಗೆ ಉರುಳಿದೆ. ಹೀಗಾಗಿ 1 ಕಾರು, 2 ಬೈಕ್ ಜಖಂಗೊಂಡಿದ್ದು ಮನೆಗೂ ಹಾನಿಯಾಗಿದೆ. ಮಳೆಯ ಆರ್ಭಟಕ್ಕೆ 6ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿವೆ. ಅಷ್ಟೇ ಅಲ್ಲ, ವಿದ್ಯುತ್ ಕಂಬಗಳು ಬಿದ್ದಿರೋದ್ರಿಂದ ವಾರ್ಡ್ನಲ್ಲಿ ಸಂಪೂರ್ಣ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಹೀಗಾಗಿ ವಿದ್ಯುತ್ ಇಲ್ಲದೆ ನಿವಾಸಿಗಳು ಪರದಾಡುವಂತಾಗಿದೆ.
ದೇವನಹಳ್ಳಿ ಸುತ್ತಮುತ್ತ ಕಳೆದ ರಾತ್ರಿ ಸುರಿದ ಮಳೆಗೆ ಮನೆಗಳಿಗೆಲ್ಲ ನೀರು ನುಗ್ಗಿ ಜನ ಪರದಾಡ್ತಿದ್ದಾರೆ. ಅಣ್ಣೇಶ್ವರ ಗ್ರಾಮದಲ್ಲಿ ಮನೆಗಳಲ್ಲಿನ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಕೆಐಎಡಿಬಿ ಕಡೆಯಿಂದ ನೀರು ಹರಿದು ಬರ್ತಿದ್ದು ನಿವಾಸಿಗಳು ಪರದಾಡ್ತಿದ್ದಾರೆ. ಕಾಲುವೆ ಚರಂಡಿ ಮುಚ್ಚಿದ್ರಿಂದಾಗಿ ಈ ಅನಾಹುತ ಸಂಭವಿಸಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮನೆ ರಸ್ತೆಗಳಲ್ಲೆಲ್ಲ ನೀರು ತುಂಬಿಕೊಂಡು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಕೆಐಎಡಿಬಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಹೊಸಕೋಟೆ ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ಹೀಗಾಗಿ ಕಂಬಳಿಪುರ ಶೆಟ್ಟಿಹಳ್ಳಿಯಲ್ಲಿರೋ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡ್ತಿದ್ದಾರೆ. ಮನೆಗಳಿಗೆ ನುಗ್ಗಿರೋ ಮಳೆ ನೀರನ್ನ ಹೊರಹಾಕುವುದಕ್ಕೆ ನಿವಾಸಿಗಳು ಇನ್ನಿಲ್ಲದಂತೆ ಪರದಾಡ್ತಿದ್ದಾರೆ. ಸತತ 3 ದಿನಗಳಿಂದಲೂ ಧಾರಾಕಾರ ಮಳೆ ಸುರಿಯುತ್ತಿದ್ದು ಈ ಭಾಗದ ಗ್ರಾಮದ ರಸ್ತೆಗಳು ಹಾಗೂ ಮನೆಗಳೆಲ್ಲ ಕೆಸರುಗದ್ದೆಯಂತಾಗಿವೆ. ಮನೆಗಳಿಗೆ ನೀರು ನುಗ್ಗಿದ್ರಿಂದ ರಾತ್ರಿಯಿಡೀ ನಿವಾಸಿಗಳು ಜಾಗರಣೆ ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಭಾಗದಲ್ಲೂ ಧಾರಾಕಾರ ಮಳೆಯಾಗಿದೆ. ಹೀಗಾಗಿ ಮಳೆಯಿಂದಾಗಿ ಕೊಟ್ಟಿಗೆ ಮಾಚೇನಹಳ್ಳಿಯಲ್ಲಿನ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಹೀಗಾಗಿ ಗ್ರಾಮದ ಸಂಪರ್ಕ ಸೇತುವೆ ಇಲ್ಲದೆ ಸಂಪೂರ್ಣ ಕಡಿತಗೊಂಡಿದೆ. ಇದರಿಂದ ಶಾಲಾ ಕಾಲೇಜುಗಳಿಗೆ ತೆರಳೋಕೆ ಆಗದೆ ವಿದ್ಯಾರ್ಥಿಗಳೆಲ್ಲ ಪರದಾಟ ನಡೆಸುತ್ತಿದ್ದಾರೆ. ಗ್ರಾಮಕ್ಕೆ ವಾಹನಗಳ ಸಂಚಾರವೂ ಬಂದಾಗಿದ್ದು ಹಳ್ಳದಲ್ಲೇ ಹರಸಾಹಸ ಪಟ್ಟು ಹಾಲಿನ ಕ್ಯಾನ್ಗಳನ್ನ ಸಾಗಿಸೋ ದೃಶ್ಯ ಕಂಡುಬಂತು. ಹಾಲಿನ ವಾಹನ ಊರಿಗೆ ತೆರಳಲು ರಸ್ತೆ ಇಲ್ಲದೆ ಪರದಾಡಿದ್ರು. ಪ್ರತಿ ಬಾರಿ ಮಳೆ ಬಂದಾಗಲೂ ಸೇತುವೆ ಕೊಚ್ಚಿ ಹೋಗುತ್ತೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು.